ಸೀನಿಯರ್ ಅದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದು ನೋಡ್ತಾ ಇದ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬೀಟ್ರೂಟ್ ರವೆ ಇಡ್ಲಿನ ಮಾಡಿಕೊಡ್ತೀನಿ. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಆಗುತ್ತೆ, ಲಂಚ್ ಬಾಕ್ಸ್ಗೂ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಯಾವುದೇ ಹಿಟ್ಟನ್ನ ನಾವಿಲ್ಲಿ ಬಳಸ್ತಾ ಇಲ್ಲ. 1 ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಬೀಟ್ರೂಟ್ನ ಕಡಿದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಸ್ವಲ್ಪ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಬಿಡಿ. ಅದಾದಮೇಲೆ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಇಡ್ಲಿ ಹಾಕಿದರೆ ಬೇಯಿಸ್ಕೊಂಡ್ರೆ ಆಯಿತು. ನಾರ್ಮಲಿ ಇಡ್ಲಿ ಅಂದರೆ ತಿಂದು ಬೇಡ ಅಂತಾರೆ ಕೆಲವೊಬ್ಬರು. ಹಾಗಾಗಿ ಈ ಥರ ಇಡ್ಲಿ ಮಾಡ್ತು ಅಂದರೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಆಗುತ್ತೆ, ಕೆಲಸಕ್ಕೆ ಹೋಗೋರಿಗೆ ಲಂಚ್ ಬಾಕ್ಸಿಗೂ ಆಗುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಇಷ್ಟ ಆಯಿತು ಅಂದರೆ ಇನ್ನೊಬ್ರಿಗೂ ಹೇಳಿ ಅಂತ. ಸೊ ಥ್ಯಾಂಕ್ ಯು.